ಸ್ನೇಹಿತರೆ, ಸೋಮವಾರ ಏಪ್ರಿಲ್ 29ನೇ ತಾರೀಕು ಗೃಹಲಕ್ಷ್ಮಿಯರಿಗೆ 3 ಭರ್ಜರಿ ಗುಡ್ ನ್ಯೂಸ್ಗಳು. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ನಾಳೆ ಬೆಳಕರೆದ್ರೆ ನಿಮಗೆ 3 ಭರ್ಜರಿ ಗುಡ್ ನ್ಯೂಸ್ಗಳು ಸಿಕ್ಕಿವೆ. ಪ್ರತಿಯೊಬ್ರು ನೋಡ್ಲೇಬೇಕು ಮಾಹಿತಿಯನ್ನ ಪೂರ್ತಿಯಾಗಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಆಲ್ರೆಡಿ 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಹಣಕ್ಕಾಗಿ. 7ನೇ ಕಂತಿನ ಹಣ, 8ನೇ ಕಂತಿನ ಹಣ. ಯಾರಿಗೆ 9ನೇ ಕಂತಿನ ಹಣ ಬಂದಿಲ್ಲ ಪ್ರತಿಯೊಬ್ರು ನೋಡ್ಲೇಬೇಕು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು. ನಾಳೆ ಏನಿದೆ ಗೃಹಲಕ್ಷ್ಮಿಯರಿಗೆ ಏಪ್ರಿಲ್ 29 ಭರ್ಜರಿ 3 ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈಗ ಬಹಳಷ್ಟು ಮಂದಿಗೆ ಈ ಒಂದು ಪೆಂಡಿಂಗ್ ಹಣ ಬಂದಿಲ್ಲ. ಸೊ ನಮ್ಮ ಪರಿಸ್ಥಿತಿ ಏನಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸರ್, ನಮಗೆ 6ನೇ ಕಂತಿನ ಹಣ ಬಂದಿಲ್ಲ, 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪರಿಸ್ಥಿತಿ ಏನು? ಈಗ ಆಲ್ರೆಡಿ 9ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೆ ಏನೀಗ ನೆಕ್ಸ್ಟ್ ನಿಮಗೆ 10ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ಆದ್ರೆ ಪೆಂಡಿಂಗ್ ಹಣ ಬಂದಿಲ್ಲ, ನಮ್ಮ ಪರಿಸ್ಥಿತಿ ಏನಂತ ಕೇಳ್ತದೆ. ಸೊ ಇಂಥವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ. 9ನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ರ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಹಣ ಬಿಡುಗಡೆ ಆಗ್ತಾ ಇದೆ, ಹಣ ಬರ್ದೇ ಇದ್ರು ಕೂಡ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಏನ್ ಸರ್ಪ್ರೈಸ್ ಇದೆ. ಮತ್ತೆ 10ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಬಿಡುಗಡೆ ಬಗ್ಗೆ, ಅದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಈ ಎಲ್ಲಾ 3 ಭರ್ಜರಿ ಗುಡ್ ನ್ಯೂಸ್ಗಳು ನಾಳೆ ನಿಮ್ಗೆ ಇರೋದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಹಣ ಪಡಿತಿದ್ದಂತವ್ರು ಪ್ರತಿಯೊಬ್ರು ನೋಡ್ಲೇಬೇಕು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವಂತಹ ಹೊಸ ಅಪ್ಡೇಟ್ ಇದು. ಏಪ್ರಿಲ್ 29 ಅಂದ್ರೆ ಸೋಮವಾರ ದಿನ ನಿಮಗೆ ಗೃಹಲಕ್ಷ್ಮಿಯರಿಗೆ 3 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ. ಸ್ನೇಹಿತರೆ, ಇಲ್ಲಿ ನೇರವಾಗಿ ನಾವು ಮ್ಯಾಟ್ರಿಗೆ ಬಂದ್ಬಿಡೋಣ. ಯಾರ್ಯಾರು ಇನ್ನು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ, ಪ್ರತಿಯೊಬ್ರು ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಮಂದಿಗೆ ಮಾಹಿತಿಯನ್ನ ಎಲ್ಲರಿಗೂ ತಿಳಿಯುವಂತೆ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾರ್ಯಾರು 8ನೇ ಕಂತಿನ ಹಣವನ್ನ ಪಡೆದು 9ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ, ಕೆಲವ್ರಿಗಂತೂ ಆಲ್ರೆಡಿ 9ನೇ ಕಂತಿನ ಹಣ ಬಂದಿದೆ, ಇನ್ನು ಕೆಲವರಿಗೆ ಮಾತ್ರ ಬರಬೇಕಾಗಿದೆ. ಸೊ ಯಾರಿಗೆ ಬಂದಿಲ್ಲ 9ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಸೊ ನಾಳೆ ನಿಮಗೆ 9ನೇ ಕಂತಿನ ಹಣ ಬಿಡುಗಡೆ. ಎಷ್ಟು ಜಿಲ್ಲೆಗಳಿಗೆ ಅಂದಪ್ಪ ಅಂದ್ರೆ 28 ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ. 28 ಜಿಲ್ಲೆಗಳ ಹೆಸರುಗಳು ಇಲ್ಲಿವೆ. ಗದಗ ಜಿಲ್ಲೆ ಆಗಿರ್ಬೋದು, ಬಳ್ಳಾರಿ, ಯಾದಗಿರಿ, ಧಾರವಾಡ, ದಾವಣಗೆರೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಬಾಗಲಕೋಟೆ. ಈ ಒಂದು 28 ಜಿಲ್ಲೆಗಳಿಗೆ ನಾಳೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಸೊ ಯಾರಿಗೆಲ್ಲ 9ನೇ ಕಂತಿನ ಹಣ ಬಂದಿಲ್ಲ, ನೀವು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ, ನಾಳೆ ನಿಮಗೆ ಹಣ ಬರುತ್ತೆ. ಇನ್ನು ಏನಪ್ಪಾ ಅಂತಂದ್ರೆ ಅತಿ ಶೀಘ್ರದಲ್ಲೇ ಪ್ರತಿಯೊಂದು ಎಲ್ಲ ಪೆಂಡಿಂಗ್ ಇರುವಂತ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಸದ್ಯದಲ್ಲಿ 9ನೇ ಕಂತಿನ ಹಣ ಏನು ಈ ತಿಂಗಳೊಳಗೆ ಕಂಪ್ಲೀಟ್ ಮಾಡ್ಬೇಕಂತ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ. ಏನು ಇನ್ನು ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ವೇಟ್ ಮಾಡ್ಬೇಕಷ್ಟೇ, ನಿಮಗೆ ಕೂಡ ಹಣ ಬರುತ್ತೆ. ಸೊ ಇನ್ನು 2ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ. ಕೊನೆಯದಾಗಿ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ, ಅದನ್ನ ಏನಂಬುದನ್ನ ತಿಳಿಸ್ಕೊಡ್ತೀನಿ. ಏನು 2ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ 10ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ. ಹೌದು ಸ್ನೇಹಿತರೆ, ಇಲ್ಲಿ ನಿಮಗೆ ಕೇಳಕ್ಕೆ ಆಗಲ್ಲ, ನಂಬಕ್ಕೆ ಆಗೋದಲ್ಲ ಅಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಇದು. ಏನಪ್ಪಾ ಅಂತಂದ್ರೆ ನಿಮಗೆ ಮೇ 1ನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಮೇ ತಿಂಗಳಲ್ಲಿ ಎಲೆಕ್ಷನ್ ಇದಾವೆ, ಆ ಗೊಂದಲ ಇರುತ್ತೆ. ಸೊ ಅದಕ್ಕಾಗಿ ಏನು 10ನೇ ಕಂತಿನ ಹಣ ಏನಿದೆ ಒಂದು ವಾರದಲ್ಲೇ ಪ್ರತಿಯೊಬ್ಬರ ಖಾತೆಗೆ ಹಣವನ್ನ ಸೇರಿಸ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರವೇ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಒಂದು ವಾರದಲ್ಲೇ ನಿಮಗೆ ಮೇ 1ನೇ ತಾರೀಕಿನಿಂದ ಹಿಡಿದು ಫಸ್ಟ್ ವೀಕ್ ನಲ್ಲೇ ಎಲ್ಲರ ಖಾತೆಗೆ 10ನೇ ಕಂತಿನ ಹಣ ಸೇರುತ್ತಂತೆ. ಇದು 2ನೇ ಒಂದು ಭರ್ಜರಿ ಗುಡ್ ನ್ಯೂಸ್. ಇನ್ನು 3ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಿಮಗೆ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆಯಲ್ಲ, ಮತ್ತೆ ನಮ್ಮ ಪರಿಸ್ಥಿತಿ ಏನು? ಈಗ 9ನೇ ಕಂತಿನ ಹಣ ಬಂತು, 10ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ, ಆದ್ರೆ ನಮ್ಗೆ ಬಂದಿಲ್ಲ ಅಂದ್ರೆ ಪರಿಸ್ಥಿತಿ ಏನು? ಸೊ ಇಲ್ಲಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. 9ನೇ ಕಂತಿನ ಹಣ ಬಂದಿಲ್ಲ, 10ನೇ ಕಂತಿನ ಹಣ ಬಂದಿಲ್ಲ, ನಿಮಗೆ ಅದನ್ನ 2 ಸೇರಿ ಒಟ್ಟಿಗೆ ಹಾಕ್ತಾರಂತೆ. ಮತ್ತೆ ಇಲ್ಲಿ 6, 7 ಮತ್ತು 8ನೇ ಕಂತಿನ ಹಣ ಪೆಂಡಿಂಗ್ ಏನಿದೆ, ಆ 3 ಕಂತುಗಳ ಹಣವನ್ನ ಕೂಡ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ 9ನೇ ಕಂತಿನ ಹಣ ಜೊತೆಗೆ 6, 7, 8ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದು. ಮತ್ತೆ 9ನೇ ಕಂತು ಆದ ತಕ್ಷಣ 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಅವಾಗ ಕೂಡ ನಿಮ್ಗೆ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಆ ಒಂದು ಹಣವನ್ನ ಕೂಡ ನಿಮಗೆ ಬಿಡುಗಡೆ ಮಾಡ್ತಾರಂತೆ. ಈ ರೀತಿಯಾದಂತಹ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಯಾಕಂದ್ರೆ ಇದು ಒಂದು ಚುನಾವಣೆಯ ಉದ್ದೇಶ. ಇಲ್ಲಿ ಏನಪ್ಪಾ ಅಂತಂದ್ರೆ ಚುನಾವಣೆ ಮುಂಚಿತವಾಗಿ ಪ್ರತಿಯೊಬ್ಬರಿಗೂ ಹಣ ಸೇರಿಸೋದೇ ಒಂದು ಕಾಂಗ್ರೆಸ್ ಸರ್ಕಾರನ ಉದ್ದೇಶ ಆಗಿದೆ. ಯಾಕಂದ್ರೆ ಎಲೆಕ್ಷನ್ ಇದೆ, ಅದಕ್ಕೆ ಒಂದು ಈ ರೀತಿಯಾದಂತಹ ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.
ಯಾರಿಗಾದ್ರೂ ಪೆಂಡಿಂಗ್ ಹಣ ಬಂದಿಲ್ಲಪ್ಪ ಅಂತಂದ್ರೆ ಚಿಂತೆ ಬೇಡ, ನಿಮಗೆ ಇನ್ನೊಂದು 10 ದಿನಗಳಲ್ಲೇ ಈ ಒಂದು ಎಲ್ಲಾ ಪೆಂಡಿಂಗ್ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹಂತ ಹಂತವಾಗಿ ದಿನ ದಿನ ಬಿಡುಗಡೆ ಮಾಡ್ತಿರ್ತಾರೆ. ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಬಂದು ಸೇರುತ್ತೆ.